ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ನಿಮ್ಮ ಸಂಸ್ಥೆಯಿಂದ ಅಷ್ಟೇ ಮಾರುತಿ ಸರ್ ಅವ್ರಿಗೆ ಉಚಿತವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ. ಜನ ಸೇವೆ ನಡೀತಾ ಇದೆ. ಹೌದು, ಉಚಿತವಾಗಿ ನೀವು ಸಂಸ್ಕೃತ ಆಗಲಿ ಆಯಿತಾ, ಕೆಲವು ಕೇಳ್ಪಟ್ಟೆ ನಾನು ಅನ್ನದಾನ ಮಾಡೋದಿರ್ಬೋದು, ಕೆಲವಾರು ಕಾರ್ಯಕ್ರಮಗಳಲ್ಲಿ ಒಗ್ಗೂಡಿ ಯಾರ್ಯಾರಿಗೆ ರೋಗಿಗಳಿಗೆ ಫ್ರೀಯಾಗಿ ಆಂಬ್ಯುಲೆನ್ಸ್ ಸರ್ವಿಸ್ ಕೊಟ್ಟು ಅವರಿಗೆ ಉಚಿತವಾಗಿ ಆದಷ್ಟು ಬೇಗ ಅವರಿಗೆ ಸೇವೆ ಸಲಹೆ ಮಾಡೋದು. ಈಗ ರಕ್ತದಾನ ಶಿಬಿರವನ್ನು ಕೂಡ ಮಾಡ್ತಾ ಇದ್ದೀರಾ. ಒಂದು ರಕ್ತದಾನದಿಂದ 3 ಜೀವ ಉಳಿಯುತ್ತೆ. ಆದರೆ ನಿಮ್ಗೆ ತಿಳಿದಿರ್ಬೋದು, ಇನ್ನೊಂದು ಜೀವ ಯಾರು ರಕ್ತದಾನ ಇದ್ದಾರೋ ಅವ್ರದೇ ಜೀವ ಸಹ ಉಳಿಯುತ್ತೆ. ಅದರಿಂದ ಬಹಳಷ್ಟು ಪ್ರಯೋಜನ ಆಗತ್ತೆ. ಅದು ನಿಮ್ಮ ಮೂಲಕ ಜನಗಳಿಗೆ ತಿಳಿಬೇಕು. ಈಗಿನ ಯುವ ಜನತೆಯಲ್ಲಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಜಾಸ್ತಿ ಕಾಣಿಸ್ತದೆ. ಆದರೆ ನಿಯಮಿತವಾಗಿ ರಕ್ತದಾನ ಮಾಡೋದ್ರಿಂದ ಅವರಿಗೆ 80% ಅಷ್ಟು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅವ್ರ ಲಿವರ್ ಹೆಲ್ತ್ ಚೆನ್ನಾಗಿರುತ್ತೆ. ಆಲ್ಝೈಮರ್ಸ್ ಡಿಸೀಸ್ ಮರುವು ನಮಗೆ ಹಳೆ ಕಾಲ ವಯಸ್ಸಾದಂಗೆ ಅಂತ ಹೇಳ್ತಾ ಇರ್ತಾರೆ, ಆ ಕಾಯಿಲೆ ಕೂಡ ತಡೆಗಟ್ಬೋದು ರೆಗ್ಯುಲರ್ ಡೋನರ್ಸು. ಈ ವಿಷಯವನ್ನು, ಈ ಹೆಲ್ತ್ ಬೆನಿಫಿಟ್ಸ್ ಅನ್ನು ಜನಕ್ಕೆ ತಲುಪಿಸ್ಬೋದು ಅಂದರೆ ನಿಮ್ಮಿಂದ ಆಗತ್ತೆ. ಯಾಕೆಂದರೆ ನೀವು ಜನ ಜೊತೆಗೆ ಇರ್ತೀರಾ. ಇದನ್ನು ದಯವಿಟ್ಟು ತಲುಪಿಸಿ. ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಚಾಮರಾಜನಗರಕ್ಕೆ ರಕ್ತ ಬೇಕು. ಒಂದು ದಿನಕ್ಕೆ 30-35 ಯೂನಿಟ್ ನಮ್ಮ ಜನಗಳಿಗೆ ಜೀವ ಉಳಿಸೋಕ್ಕೆ ಬೇಕಾಗುತ್ತೆ. ಕೈ ಜೋಡಿಸಿ ಈ ಥರ ಸಂಸ್ಥೆಗಳು ರಕ್ತದಾನ ಶಿಬಿರವನ್ನು ಮಾಡಿಸಿ ಈ ಸಮಾಜವನ್ನು ಆರೋಗ್ಯಗೊಳಿಸೋದ್ರಲ್ಲಿ ನಮ್ಮ ಕೈ ಜೋಡಿಸಿ. ಥ್ಯಾಂಕ್ ಯು.